ಚಿಲುಮೂರು ಗ್ರಾಮದಲ್ಲಿ ಕಂದಕಕ್ಕೆ ಉರುಳಿದ ಕೆಎಸ್ಆರ್ಟಿಸಿ ಸಾರಿಗೆ ಬಸ್ ತಪ್ಪಿದ ಭಾರೀ ಅನಾಹುತ. ಹೌದು ವೀಕ್ಷಕರೇ, ಎಂದಿನಂತೆ ಬೆಳಗ್ಗೆ ರಾಮದುರ್ಗದಿಂದ ಹೊಸೂರು ಗ್ರಾಮಕ್ಕೆ ಹೊರಟಿದ್ದ ಈ ಸಾರಿಗೆ ಬಸ್ ಚಿಲುಮೂರು ಮಾರ್ಗವಾಗಿ ಮರಳಿ ರಾಮದುರ್ಗ ಪಟ್ಟಣಕ್ಕೆ ಬರುತ್ತಿದ್ದ ಸಂದರ್ಭದಲ್ಲಿ ಚಿಲುಮೂರು ಗ್ರಾಮದಿಂದ ಸ್ವಲ್ಪ ದೂರದಲ್ಲೇ ಬಸ್ನ ಸ್ಟೇರಿಂಗ್ ಬಲಭಾಗದ ಕಡೆ ಬಲವಾಗಿ ಜಗ್ಗುತ್ತಿದ್ದ ಕಾರಣ ಸಾರಿಗೆ ಬಸ್ ಕಂದಕಕ್ಕೆ ಜಾರಿದೆ. ಇನ್ನು ಶಾಲಾ ವಿದ್ಯಾರ್ಥಿಗಳನ್ನ ಹೊತ್ತೊಯ್ಯುತ್ತಿದ್ದ ಈ ಬಸ್ನಲ್ಲಿ ಅದೃಷ್ಟವಶಾತ್ ಯಾರಿಗೂ ಪ್ರಾಣಹಾನಿಯಾಗಿಲ್ಲ. ಇನ್ನು ಮಹಿಳಾ ಕಂಡಕ್ಟರ್ಗೆ ಮಾತ್ರ ಕಾಲಿಗೆ ಗಾಯವಾಗಿದೆ. ಚಿಲುಮೂರು ಗ್ರಾಮದ ರಸ್ತೆ ಅಗಲೀಕರಣ ಆಗದೇ ಇರುವುದು ಈ ಅನಾಹುತಕ್ಕೆ ಕಾರಣ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಶಾಸಕರು, ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು. ಚಿಲುಮೂರು ಗ್ರಾಮದ ರಸ್ತೆ ಅಗಲೀಕರಣ ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ವರದಿ ಅಫ್ತಾಬ್ ಸರ್ಮುಲ್ಲಾ. ಅದು ಗಾಡಿ ಏನಾಗ್ಯದ ಆ ಥರ ಐತ್ರಿ? ರೋಡ್ ರ್ಯಾಂಪಿಗೆ ತೆಕ್ಕಿಗೆ ಬ್ರೇಕ್ ಹಾಕಿದ್ಮೇಲೆ ಸೈಡ್ ಜಾಗ ಅದು ಮತ್ತೇನಿಲ್ಲ. ಈ ಯಾರಿಗಾರ ಏನಾರ ಆಗೈತಿ? ಯಾರಿಗೂ ಏನಿಲ್ಲ. ಅದ ಈ ರೋಡ್ ಇತ್ತಲ್ಲ, ನೀವು ಹಂಗೆ ಸೈಡ್ ಯಾಕೆ ಹೋದ್ರಿ? ಅಂದ್ರೆ ಒಪ್ಪರಿ ಜಗ್ತಲ್ರಿ, ಬ್ರೇಕ್ ಹಾಕಿದ್ಮೇಲೆ ಒಪ್ಪರಿ ಜಗ್ತಲ್ಲ. ಒಬ್ಬರೇ ಜಗತಿ. ಈ ಗಾಡಿದ ಏನು ಕೋಟ ಇಲ್ಲ? ಗಾಡಿದು ಏನಿಲ್ಲ, ಏನಾಗಿಲ್ಲ. ಸರಿ, ಯಾರಿಗೂ ಏನಾಗಿಲ್ಲ. ಸರಿ. ಈಗ ಚಿಲುಮೂರಿ ಬರೋ ಸಾಲ ಮಕ್ಕಳು ಹೊಸರು ಬಸ್ ಬಿದ್ದೈತಲ್ಲ, ಇದ್ರ ಬಗ್ಗೆ ಗ್ರಾಮಸ್ಥರು ಏನು ಹೇಳ್ತೀರಿ? ರೋಡ್ ಅಗಲೀಕರಣ ಆಗ್ಬೇಕ್ರಿ. ಅಗಲೀಕರಣ ಆದ್ರೆ ಉಪಯೋಗ ಆಕತಿ, ಹತ್ತೆಗೈತಿ. ಈಗ ಅಲ್ಲ, ಈಗ ಒತ್ತುವರಿ ಮಾಡ್ತಾರ ತೆಗಿದ್ಕ ಜಮೀನ್ದಾರರು, ಅದ್ರ ಸಲುವಾಗಿ ಇದಾಗೈತಿ. ಅದನ್ನ ಅಗಲೀಕರಣ ಮಾಡೋ ಸರ್ವೇದವ್ರ ಬಂದ ಅಗಲೀಕರಣ ಮಾಡಿಕೊಡ್ಬೇಕು. ಇದ್ರ ಬಗ್ಗೆ ನೀವು ರಾಮದುರ್ಗ ಶಾಸಕರಿಗೆ ಹೇಳಿದ್ರೆ? ಹೇಳಿಲ್ಲ, ಹೇಳ್ಬೇಕಾಗೈತಿ. ಅಲ್ಲ, ಬಗಾನ ಅಪಘಾತ ಆಗಿತ್ತಂದ್ರೆ ಅವಾಗ ಹೇಳೋರು, ನೀವು ಮೊದಲೇ ಹೇಳ್ಬೇಕು. ಈಗ ಅಕ್ಕತ್ ಅನ್ನೋದು ಗೊತ್ತಾಗಿಲ್ಲ. ಆಕಸ್ಮಿಕ ಅದ, ಆದದ್ದು ಆಕಸ್ಮಿಕ ಆಗೈತಿ. ಇನ್ನ ನಾವು ಮುಂಜಾಗ್ರತಾ ಹೋಗಿ ಹೇಳ್ತೀವಿ, ಶಾಸಕರ ಮುಂದೆ ಹೇಳಿ ಬರ್ತೀವಿ. ಈ ಶಾಲಾ ಮಕ್ಕಳು ಒಳ್ಳೆ ಮೇಲೆ ನಮಗೆ ತಿರ್ಗಾ ಮರ್ಗ ಹೇಳ್ತಾರ. ಪಂಚಾಯತಿಯವರು ಅದನ್ನ ಪೀಕ್ ಜಾಲಿನೂ ಕಟ್ಸಂಗಿಲ್ಲ, ಅದೇನಾದ್ರು ತೊಂದರೆ ಆದ್ರೂ ಅದನ್ನ ಗಟ್ರ ಮಾಡ್ಸಂಗಿಲ್ಲ ಅಂತಾರ. ಒಳಗೆ ಒಂದಷ್ಟು ಅದೇ ಕಡ್ದಾರ, ರೋಡ ಅಗಲೀಕರಣ ಮಾಡ್ಯಾರ. ಅಲ್ಲ, ಪೀಕ್ ಜಾಲಿ ಕಡ್ದ ಸ್ವಚ್ಛ ಮಾಡ್ಯಾರ. ಮತ್ತೀಗ ಅಲ್ಲ, ನೀವು ನೋಡ್ಬೋದು. ಈಗ ಇದನ್ನ ಸರಿ ಮಾಡಿಸ್ತೀರಾ ಶಾಸಕರಿಗೆ ಹೇಳಿ? ಹೌದು.